ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಅನ್ನೋನ್ ಮೋಟಿವೇಟರ್ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತಿನ ದಿನ ಶಿವ ನೀವು ಇಚ್ಛಿಸಿದೆಲ್ಲ ನಿಮಗೆ ಕಾಣಿಸ್ಲಿ, ನಿಮಗೆ ಒಳ್ಳೇದು ಮಾಡಲಿ, ನಿಮಗೆ ಸಕ್ಸಸ್ ಪಾತ್ ತೋರಿಸ್ಲಿ ಅನ್ನೋದು ನನ್ನ ಆಶಯ. ಒಳ್ಳೇದಾಗಿ. ಹಾಗೆ ನಾವಿವತ್ತು ನೋಡೋಣ ಶಿವರಾತ್ರಿ ಯಾಕೆ ಇಷ್ಟು ಸ್ಪೆಷಲು, ಯಾಕೆ ಜಾಗರಣೆ ಮಾಡಬೇಕು, ಯಾಕೆ ಫಾಸ್ಟಿಂಗ್ ಮಾಡಬೇಕು, ಇದರಿಂದ ಏನು ಬೆನಿಫಿಟ್ ಸಿಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಆದರೆ ಅದಕ್ಕೂ ಮೊದಲು ನಮ್ಮ ದೇವೋಕ್ಯ ಮಹಾದೇವರ ಬಗ್ಗೆ ಸ್ವಲ್ಪ ನೋಡ್ಕೊಂಬರೋಣ. ಶುರು ಮಾಡೋಣ ವಿಡಿಯೋನ. ನಿಮ್ಗೆಲ್ಲ ತಲೆಗೆ ಏನ್ ಬರುತ್ತೆ? ಮಹಾದೇವ್ ಅಂದ್ರೆ, ಶಿವ ಅಂದ್ರೆ ಏನ್ ಕಲ್ಪನೆ ಬರ್ಬೋದು? ಬಹಳಷ್ಟು ಜನ ಹೇಳ್ತಾರೆ ಸ್ಮಶಾನವಾಸಿ ಅಂತ. ಹೌದು, ಸ್ಮಶಾನವಾಸಿ. ಇನ್ ಕೆಲವರು ಹೇಳ್ತಾರೆ ಅಭಿಷೇಕ ಪ್ರಿಯ. ಹೌದು, ಅವನಿಗೆ ಅಭಿಷೇಕ ಬಹಳ ಇಷ್ಟ, ಅಭಿಷೇಕ ಪ್ರಿಯ ಅವನು. ಇನ್ ಕೆಲವರು ಹೇಳ್ತಾರೆ ಲಯಕಾರಕ ಅಂದ್ರೆ ಸೃಷ್ಟಿ ಡಿಸ್ಟ್ರಾಯರ್. ಹೌದು, ಅದು ಕರೆಕ್ಟ್. ಮೂರು ಕಣ್ಣುಳ್ಳ ಮುಕ್ಕಣ್ಣ. ಹೌದು, ಮುಕ್ಕಣ್ಣ. ಮೇನ್ ಆಗಿ ಮೆಡಿಟೇಟರ್. ತಪಸ್ಸಿಗೆ ಕೂತ್ರೆ ವರ್ಷಗಳು ಕಳೆದ್ರೂ ಗೊತ್ತಾಗೋದಿಲ್ಲ. ಹೌದು, ವರ್ಷಗಳು ಕಳೆದ್ರೂ ಗೊತ್ತಾಗೋದಿಲ್ಲ. ಹೀಗೆ ನಾವು ನಾನಾ ರೀತಿಯಲ್ಲಿ ಕಲ್ಪನೆ ಮಾಡ್ಕೊಳ್ತೀವಿ ಶಿವನನ್ನ. ಭಕ್ತಿಯಿಂದ ಬಂದವರಿಗೆ ದಾರಿ ತೋರಿಸ್ತಾನೆ. ಅದೇ ತರ ಭಕ್ತಿಯಿಂದ ಕರೆದ್ರೆ ಬೋಳಿ ಶಂಕರನಾಗಿ ಬರ್ತಾನೆ. ಬಟ್ ಸುಮಾರು ಜನಕ್ಕೆ ಒಂದು ಪ್ರಶ್ನೆ ಇರುತ್ತೆ, ಶಿವ ಎಲ್ಲಿದ್ದಾನೆ, ರಿಯಲ್ ಆಗಿ ಅವನ ಎಕ್ಸಿಸ್ಟೆನ್ಸ್ ಏನು ಅಂತ. ಹಾಗಾದ್ರೆ ನೋಡ ಬನ್ನಿ. ಈ ನಾವು ಪಂಚಭೂತಗಳು ಅಂತ ಹೇಳ್ತೀವಲ್ಲ, ಈಸ್ ದ ಕಂಟ್ರೋಲರ್ ಆಫ್ ಪಂಚಭೂತಾಸ್. ಈ ಬ್ರಹ್ಮಾಂಡದ ಪಂಚಭೂತಗಳ ಅವನ ಕೈಯಲ್ಲಿದೆ. ಯಾವ್ದಾದ್ರು ಪಂಚಭೂತಗಳು ಅಂದ್ರೆ ಆಕಾಶ, ಜಲ, ಅಗ್ನಿ, ವಾಯು, ಭೂಮಿ. ಈ 5 ತತ್ವಗಳು ನಮ್ಮ ದೇಹದಲ್ಲಿದೆ. ಈ 5 ತತ್ವಗಳಲ್ಲಿ ಶಿವ ಇದ್ದಾನೆ. ಅದರಿಂದ ಶಿವ ನಮ್ಮೊಳಗೆ ಇದ್ದಾನೆ ಹೊರತು ಬೇರೆ ಎಲ್ಲೂ ಸಿಗಲ್ಲ. ನಿಮಗೆ ಹುಡುಕರೆ ನಮ್ಮೊಳಗನೆ ಸಿಗ್ತಾನೆ. ನಾವು ಅನುಭವಿಸ್ಕೊಳ್ಬೇಕದನ್ನ. ಯಾವ ತರ ಶಿವನನ್ನು ನೋಡ್ಬೋದು ನಾವು ಅಂತ. ಶಿವನನ್ನ ನಾವು ಹೊಲ್ಸ್ಕೋಬೇಕಂದ್ರೆ 2 ದಾರಿ ಇದೆ. ಹಾಗೆ ನಾವು ಅವ್ರನ್ನ 2 ವಿಧದಲ್ಲಿ ನೋಡ್ತೀವಿ. ಏನದು 2 ದಾರಿ ಅಂದ್ರೆ, ಒಂದು ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಅಂತ. ಎರಡನೇದಾಗಿ ಅಭಿಷೇಕ, ಪಂಚಾಮೃತ ಅಭಿಷೇಕ. ಯಾವುದು ಈ ಪಂಚಾಮೃತ ಅಂದ್ರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಕೊನೆಯದಾಗಿ ಸಕ್ಕರೆ. ಈ ಪಂಚಾಮೃತ ಅಭಿಷೇಕ ಮಾಡೋದ್ರಿಂದ ಶಿವನನ್ನ ಹೊಲ್ಸ್ಕೋಬೋದು ನಾವು. ಅವನಿಗೆ ಅಭಿಷೇಕ ಪ್ರಿಯ ಅಂತ ಹೇಳೋದು ಅದಕ್ಕೇನೆ. ಅಭಿಷೇಕ ಮಾಡಿದ್ರೆ, ಪೂಜೆ ಮಾಡಿದ್ರೆ ಅವನು ಒಲಿತಾನೆ, ಬೇಗ ಒಲಿತಾನೆ. ನೀವು ನೋಡ್ಬೋದು ಶಿವರಾತ್ರಿಗೆ ಸಾಕಷ್ಟು ಜನ ಲಿಂಗಾಯತರು ಲಿಂಗ ಧರಿಸಿರ್ತಾರಲ್ಲ, ಅವರು ಆ ಲಿಂಗಗಳಿಗೆ ಆ ಥರ ಪೂಜೆ ಮಾಡ್ತಾರೆ. ಶಿವರಾತ್ರಿಗೆ ಅಂತಲ್ಲ, ಕೆಲವು ಲಿಂಗಾಯತರು ಸುಮಾರು ಡೈಲಿ ಪೂಜೆ ಮಾಡ್ಕೊಳ್ತಾರೆ ಆ ಲಿಂಗನ. ಶಿವನನ್ನ ನೋಡುವಂತ 2 ವಿಧಾನ ಯಾವುದು? ಆಮೇಲೆ ನಿಮಗೆ ಪಂಚಭೂತ ಒಳಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕಂದ್ರೆ ಕಮೆಂಟ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋನ ಕಂಪ್ಲೀಟ್ ಆಗಿ ಅದ್ರ ಮೇಲೆ ಮಾಡ್ತೀನಿ. ಈಗ ನಮ್ಮ ಮೇನ್ ಟಾಪಿಕ್ ಆದ ಮಹಾಶಿವರಾತ್ರಿ ಬಗ್ಗೆ ಹೋಗೋಣ. ಮಹಾಶಿವರಾತ್ರಿ ಯಾಕೆ ಮಾಡ್ತಂತ ಕೆಲವರು ರೀಸನ್ ಕೊಡ್ತಾರೆ. ಏನಂತ, ಸತಿ ಸತ್ತಿದ್ದ ದಿನ ಅಂತ, ಆಮೇಲೆ ಪಾರ್ವತಿ ಶಿವ ಒಂದಾಗಿದ್ದ ದಿನ ಅಂತ, ಅದ್ರ ಜೊತೆಗೆ ಸಮುದ್ರ ಮಂಥನ ಆದಾಗ ಶಿವ ಬಂದು ವಿಷ ಕುಡಿತಾನಲ್ಲ, ಅದ್ರ ಬಗ್ಗೆ ಮಾತಾಡ್ತಾರೆ. ಹಾಗಾದ್ರೆ ನೋಡ ಬನ್ನಿ ಏನಂತ. ಮೊದಲನೇದಾಗಿ ನಾವು ಸತಿ ಬಗ್ಗೆ ಮಾತಾಡೋಣ. ಯಾರೀ ಸತಿ ಅಂದ್ರೆ ದಕ್ಷ ಮಹಾರಾಜನ ಮಗಳು. ದಕ್ಷ ಮಹಾರಾಜ ಯಾರಂದ್ರೆ ಬ್ರಹ್ಮನ ಮಗ. ಈ ದಕ್ಷ ಇದಾನಲ್ಲ, ಅವನು ಶಿವನ ವಿರೋಧಿ. ಶಿವನ ಕಂಡ್ರೆ ಆಗ್ತಾ ಇರಲಿಲ್ಲ. ಅವನು ವಿಷ್ಣು ಪ್ರಿಯ. ವಿಷ್ಣುವಿನ ಬಹಳ ಪೂಜೆ ಮಾಡ್ತಾ ಇದ್ದ, ವಿಷ್ಣುವಿನ ಆರಾಧಕ ಆಗಿದ್ದ. ಸಾಕಷ್ಟು ದೇವಾಲಯಗಳು ನೋಡಿರ್ಬೋದು ನೀವು. ಎಲ್ಲೆಲ್ಲಿ ವಿಷ್ಣುವಿನ ವಿಗ್ರಹ ಇರ್ತಲ್ಲ, ಅಲ್ಲಿ ಪುಟ್ಟದಾಗಿ ಒಂದು ಲಿಂಗ ಇರುತ್ತೆ ನಮ್ಮ ಕೈ ಕೆಳಗೆ. ಆದ್ರೆ ಈ ದಕ್ಷ ಮಹಾರಾಜ ಮಾಡಿಸ್ತದ್ನಲ್ಲ ವಿಷ್ಣುವಿನ ವಿಗ್ರಹ, ಅಲ್ಲಿ ಲಿಂಗ ಇರ್ತಾ ಇರ್ಲಿಲ್ಲ. ಯಾಕೆ? ನಾನು ಶಿವನ ವಿರೋಧಿ ಆಗಿದ್ದ. ಅವನು ಶಿವನ ಪೂಜೆ ಮಾಡಕ್ಕೆ ಬಿಡ್ತಾ ಇರ್ಲಿಲ್ಲ ಯಾರಿಗೂ. ಅವ್ರ ಮನೇಲಿ ಎಲ್ಲಿ ಲಿಂಗ ಆಗಲಿ ರುದ್ರಾಕ್ಷಿ ಆಗಲಿ ಎಲ್ಲೂ ಸಿಗ್ತಾ ಇರಲಿಲ್ಲ.
ಅಷ್ಟು ಹೇಟ್ ಮಾಡ್ತಾ ಇದ್ದ. ಅವನ ಹೆಸರು ಕೇಳಿದ್ರೆ ಆಗ್ತಾ ಇರ್ಲಿಲ್ಲ. ಆದ್ರೆ ಏನ್ ಮಾಡೋದು, ವಿಧಿ ಆಟ ಆಡ್ಬಿಡ್ತು ಅವನ ಲೈಫಲ್ಲಿ. ಸ್ವಂತ ಮಗಳಾದ ಸತಿ ಇರಲ್ಲ, ಸತಿನೇ ಮಹಾಶಿವನಿಗೆ ಮನಸ್ಸು ಕೊಟ್ಬಿಡ್ತಾಳೆ. ಆ ಮಹಾಶಿವನನ್ನ ಇಷ್ಟಪಡ್ತಾಳೆ. ಅದರಿಂದ ಅವನು ತನ್ನ ಮಗಳನ್ನ ಹೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಒಂದಿನ ಒಂದು ಫಂಕ್ಷನ್ ಮಾಡ್ತಾರೆ, ಯಜ್ಞ ಮಾಡ್ತಾರೆ. ಸತಿ ಮದ್ವೆ ಆಗೋದ್ಮೇಲೆ ಅವನ ಎಲ್ಲೂ ಕರ್ತಿರ್ಲಿಲ್ಲ. ಫಂಕ್ಷನ್ಗಾರ ಕರೀತಾರೆ ಅಂತ ಸತಿ ಅನ್ಕೊಂಡಿರ್ತಾಳೆ, ಆದ್ರೆ ಫಂಕ್ಷನ್ ಕೂಡ ಕರೆಯೋದಿಲ್ಲ. ಆ ಯಜ್ಞ ಮಾಡ್ತಾರಲ್ಲ ಅದಕ್ಕೂ ಕರೆಯೋದಿಲ್ಲ. ಸರಿ ನಮ್ಮ ಅಪ್ಪನೇ ಮಾಡ್ತಾರಲ್ವ ಯಜ್ಞ ಮಾಡ್ತಾರ ಅಂದ್ಬಿಟ್ಟು ಸತಿ ಏನ್ ಮಾಡ್ತಾಳೆ, ಸರಿ ನಡಿ ಹೋಗೋಣ ಅಂತ ಗಂಡ ಕರೀತಾಳೆ. ಅಂದ್ರೆ ನಮ್ಮ ಮಹಾದೇವನ್ ಕರೀತಾಳೆ. ನಮ್ಮ ಮಹಾದೇವ ಬರಲ್ಲ, ನೀನು ಹೋಗ್ಬೇಡ ಅಂತ ಹೇಳ್ತಾನೆ. ಆದ್ರೆ ಸತಿ ಕೇಳೋದಿಲ್ಲ, ಅವ್ರ ಅಪ್ಪ ಅಲ್ವಾ, ಅಪ್ಪ ಎಷ್ಟೇ ಆಗಲಿ ಶ್ರಮಿಸ್ತಾನೆ, ನಡಿ ಹೋಗೋಣ ಅಂತ. ಶಿವ ಇಲ್ಲ, ಬೇಡ, ಹೋಗೋದು ಬೇಡ ಅಂತ. ಆದ್ರೂ ಕೂಡ ಸತಿ ನೀನ್ ಬರ್ಲಿ ನಾನು ಹೋಗ್ತೀನಿ ಅಂದ್ಬಿಟ್ಟು ಹೇಳಿ ಹೊಡ್ತಾಳೆ. ಶಿವ ತಡಿತಾನೆ, ಬೇಡ ಹೋಗ್ಬೇಡ, ಅವ್ರು ನೀನು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಆದ್ರೂ ಸತಿ ಹೇಳಿದ್ರೆ ಕೇಳಿದ್ರೆ ಹೊರಟೋಗ್ತಾಳೆ. ಅಲ್ಲಿ ಯಜ್ಞಕ್ಕೆ ಹೋಗಾದ್ಮೇಲೆ ದಕ್ಷ ಪ್ರಜಾಪತಿ ಕೇಳ್ತಾನೆ, ಏನಕ್ಕೆ ಬಂದಿದ್ಯಾ, ನಿನ್ನ ಯಾರು ಆಹ್ವಾನ ಮಾಡಿದ್ದು ಅಂತ. ಅವಾಗ ಅವಳು ಹೇಳ್ತಾಳೆ, ನಾನ್ ನಿಮ್ಮ ಮಗಳು, ನನಗೆ ಯಾರು ಆಹ್ವಾನ ಬೇಕು ಅಂತ. ನೀನ್ ನನ್ನ ಮಗಳಲ್ಲ, ನಾನು ನಿನ್ನ ಬಿಟ್ಟು ಯಾವಾಗೋ, ನಾನು ನಿನ್ನ ಮರ್ತು ಎಷ್ಟೋ ಕಾಲಗಳಾಗೋಯ್ತು. ನೀನು ಯಾವಾಗ ಶಿವನಿಂದೆ ಹೋದು ಮದ್ವೆ ಆಗೋದು ಆವಾಗಲೇ ನಾನು ನಿನ್ನ ಮರ್ತ್ಬಿಟ್ಟೆ, ನನ್ನ ಪಾಲಿಗೆ ನೀನು ಸತ್ತೋದೆ ಅಂತ. ಅದಾದ್ಮೇಲೆ ಅವನು ಶಿವನ ಬಗ್ಗೆ ಬಹಳ ನಿಂದನೆ ಮಾಡ್ತಾನೆ. ಸತಿಗೆ ತಡ್ಕೊಳಕ್ಕಾಗ್ದಿರಾ ತನ್ನ ಗಂಡನ ಬಗ್ಗೆ ನಿಂದನೆ ಮಾಡಿದಾಳೆ, ಮತ್ತೆ ನನ್ನ ಗಂಡನ ಮಾತು ನಾನು ಕೇಳ್ತಾರೆ ಇಲ್ಲಿಗೆ ಬಂದಲ್ಲ ಅಂದ್ಬಿಟ್ಟು ತಾನೇ ಆಹುತಿ ಮಾಡ್ಕೊಳ್ತಾಳೆ. ಸತಿ ತಾನೇ ಆಹುತಿ ಆಗಿದ್ದು ನೋಡಿ ಶಿವನಿಗೆ ಅತ್ಯಂತ ಕೋಪ ಬರುತ್ತೆ. ಕೋಪದಲ್ಲಿ ತಾಂಡವಾಡಕ್ಕೆ ಶುರು ಮಾಡ್ತಾನೆ. ಆಮೇಲೆ ವೀರಭದ್ರ ಸೃಷ್ಟಿ ಮಾಡ್ತಾನೆ. ಹೋಗು ವೀರಭದ್ರ, ಆ ದಕ್ಷ ಪ್ರಜಾಪತಿಯನ್ನ ಕತ್ತರಿಸ್ಕೊಂಡ್ ಬಾ ಅಂತ. ಅವಾಗ ವೀರಭದ್ರ ನಿಮ್ಮ ಆಜ್ಞೆಯಂತೆ ಆಗ್ಲಿ ಅಂದ್ಬಿಟ್ಟು ಹೊರಡ್ತಾನೆ. ಅವನ ಕತ್ತರಿಸ್ತಾನೆ. ಅದು ಬೆಂಕಿಯಲ್ಲಿ ಭಸ್ಮ ಆಗಿ ಹೋಗ್ಬಿಡುತ್ತೆ. ಆಗ ಅಲ್ಲಿರುವಂಥ ಋಷಿಮುನಿಗಳಾಗ್ಲಿ ದೇವತೆಗಳಾಗ್ಲಿ ಬಂದು ಶಿವನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾರೆ, ಸೃಷ್ಟಿ ನಡಿಬೇಕಾದ್ರೆ ಅವನು ಕೂಡ ಒಂದು ಪಾರ್ಟ್, ಪ್ಲೀಸ್ ಅವನ್ನ ಬದುಕಿಸ್ಕೊಡಿ ಅಂತ. ಆಗ ಶಿವ, ನಮ್ಮ ಒಬ್ಬಳೆ ಶಂಕರ ಗೊತ್ತಲ್ಲ, ಭಕ್ತನ ಯಾವತ್ತೂ ಇಲ್ಲ ಅಂತ ಹೇಳಲ್ಲ. ಆಗ ಅದಕ್ಕೆ ಏನ್ ಮಾಡ್ತಾನೆ, ಆ ಭಸ್ಮ ಆಗಿದಂತ ಮುಖನ ಮತ್ತೆ ವಾಪಸ್ ತರಕಾಲ ಅಂದ್ಬಿಟ್ಟು ಅಲ್ಲಿರೋಂಥ ಒಂದು ಮೇಕೆ ಕತ್ತರಿಸಿ ಅದಕ್ಕೆ ಅಟ್ಯಾಚ್ ಮಾಡ್ಬಿಟ್ಟು ಅವನ್ನ ಬದುಕಿಸ್ಕೊಡ್ತಾರೆ. ಅವ್ರನ್ನ ಬದುಕಿಸಾದ್ಮೇಲೆ ಶಿವ ತನ್ನ ಪತ್ನಿಯಾದ ಸತಿನ ಎತ್ಕೊಂಡು ಹೊರಡ್ತಾ ಇರ್ತಾರೆ. ಆಗ ವಿಷ್ಣು ಏನ್ ಮಾಡ್ತಾರೆ, ತನ್ನ ಸುದರ್ಶನ ಚಕ್ರ ಬಿಟ್ಬಿಟ್ಟು ಆ ದೇಹನ 51 ಭಾಗ ಮಾಡ್ತಾರೆ. ಅದು ಭೂಮಿ ಮೇಲೆ ಬಿದ್ದು 51 ಶಕ್ತಿಪೀಠ ಆಗುತ್ತೆ. ಇದು ಒಂದು ಸತಿಯ ಕತೆ. ಇದು ಮಹಾಶಿವರಾತ್ರಿ ನೈಟ್ ಆಗಿದ್ದೀನ ಅಂತ ಕತೆ. ನಿಮ್ಗೆ 51 ಶಕ್ತಿಪೀಠ ಬಗ್ಗೆ ಬೇಕು ಅಂದ್ರೆ ಡೀಟೇಲ್ಸ್, ಆಮೇಲೆ ಸತಿ ಬಗ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ನಾನು ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ ಅದ್ರ ಬಗ್ಗೆ. ನಾನು ನೆಕ್ಸ್ಟ್ ವಿಡಿಯೋ ಅದ್ರ ಮೇಲೆ ಮಾಡ್ತೀನಿ. ಇನ್ನು ಎರಡನೇ ಸ್ಟೋರಿ ಏನಂದ್ರೆ ಶಿವ ಮತ್ತೆ ಪಾರ್ವತಿ ಮಿಲನ. ಸತಿ ದೂರ ಆದ್ಮೇಲೆ ಶಿವ ತಪಸ್ಸಿಗೆ ಕುತ್ಕೊಳ್ಬಿಡ್ತಾನೆ. ಸಾಕಷ್ಟು ವರ್ಷಗಳು ಕುತ್ಕೊಳ್ತಾನೆ. ಯಾರು ಕರೆದ್ರು ಕೂಡ, ತನ್ನ ಪ್ರೀತಿಯ ಭಕ್ತರು ಕರೆದ್ರು ಕೂಡ ಬರೋದಿಲ್ಲ ಅವನು. ಅಷ್ಟು ತಪಸ್ಸಿಗೆ ಒಳಗಾಗ್ತಾನೆ. ತನ್ನ ಹೆಂಡತಿ ಬಿಟ್ಟು ಹೋದ್ಲಲ್ಲ ಅಂತ ಅಗಲಿಕೆ ಆ ಒಂದು ಬೇಜಾರಿಂದ ತಪಸ್ಸಿಗೆ ಕುತ್ಕೊಳ್ತಾರ ಅವರು. ಮಹಾದೇವ ಕೂಡ ಸೃಷ್ಟಿಯ ಇನ್ನೊಂದು ಭಾಗ. ಅವರಿಗೆ ತಪಸ್ಸು ಕುತ್ಕೊಂಡ್ರೆ ಸೃಷ್ಟಿಗೆ ಅಲ್ಲೋಲ ಕಲ್ಲೋಲ ಆಗುತ್ತೆ. ಈಗ ಅವ್ರನ್ನ ಕರಿಬೇಕಂದ್ರೆ ಸತಿಯ ಮತ್ತೊಂದು ರೂಪ ಬರಬೇಕು. ಸತಿ ಬಂದ ಕಾಲದಲ್ಲಿ ಅವ್ರು ಎದ್ದು ಬರ್ತಾರೆ. ಅಲ್ಲಿವರೆಗೂ ಅವ್ರು ಬರೋದಿಲ್ಲ. ಅಲ್ಲಿವರೆಗೂ ಕೂಡ ಸೃಷ್ಟಿ ಕೂಡ ಉಳಿಯೋದಿಲ್ಲ ಅಂದ್ಬಿಟ್ಟು ಇವರೆಲ್ಲ ಪ್ಲಾನ್ ಮಾಡಿ ಏನ್ ಮಾಡ್ತಾರೆ, ಸತಿ ಇನ್ನೊಂದು ರೂಪ ತರ್ಬೇಕಂತ ಪ್ಲಾನ್ ಮಾಡ್ತಾರೆ. ಒಬ್ಬ ರಾಜ ಇರ್ತಾನೆ ಹಿಮಾವನ್ ಅಂತ. ಅವನಿಗೆ ಮಕ್ಕಳಾಗಿರಲ್ಲ. ಅವನು ಮಹಾವಿಷ್ಣುವಿನ ಭಕ್ತ ಇರ್ತಾನೆ. ವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಇರ್ತಾನೆ ಯಾವಾಗ್ಲೂ. ಹೀಗೆ ದಾರಿಯಲ್ಲಿ ಒಂದಿನ ಹೋಗ್ತಾ ಒಂದು ಮಗು ಸಿಗುತ್ತೆ ಅವನಿಗೆ. ಹೆಣ್ಣು ಮಗು ಸಿಗುತ್ತೆ. ಆ ಮಗುವಿನ ತೇಜಸ್ಸು, ಆ ಮಗುವಿನ ಆಕರ್ಷಣೆ ನೋಡಿ
ಅವನಿಗೆ ಬಿಟ್ಟೋಗೋ ಮನ್ಸಾಗೋದಿಲ್ಲ. ಅದಕ್ಕೆ ಏನ್ ಮಾಡ್ತಾನೆ, ಆ ಮಗುನ ಮನೆ ಕರ್ಕೊಂಡೋಗಿ ಸಾಕ್ಕೊಳ್ತಾನೆ. ಪಾರ್ವತಿ ಅಂತ ಕೂಡ ನಾಮಕರಣ ಮಾಡ್ತಾನೆ. ಪಾರ್ವತಿ ಬೆಳೆದು ದೊಡ್ಡವಳಾದ್ಮೇಲೆ ವಿಷ್ಣು ಏನ್ ಮಾಡ್ತಾನೆ, ಇವಳ ಮನ್ಸಲ್ಲಿ ಶಿವನ ಪ್ರೀತಿ ಬೀಜ ಬಿತ್ಬೇಕಂದ್ಬಿಟ್ಟು ಭೂಮಿ ಮೇಲೆ ಬರ್ತಾನೆ. ಒಂದಿನ ಅವಳ ಭೇಟಿ ಮಾಡ್ತಾನೆ. ಪಾರ್ವತಿ ಯಾರು ಅಂತ ಕೇಳಿದಾಗ, ನಾನು ನಿನ್ನ ಅಣ್ಣ ಅಂತ ಅನ್ಕೋ ಅಂತ ಹೇಳ್ಬಿಟ್ಟು ವಿಷ್ಣು ಹೇಳ್ತಾನೆ. ಆಗ ವಿಷ್ಣು ಶಿವನ ಬಗ್ಗೆ ಹೇಳ್ತಾನೆ. ಅವಳ ಮನಸ್ಸಲ್ಲಿ ಪ್ರೀತಿ ಬೀಜ ಬಿತ್ತಬೇಕಲ್ಲ, ಶಿವನ ಬಗ್ಗೆ ಒಲವು ಮೂಡಿಸ್ತಾನೆ. ಅಲ್ಲಿವರೆಗೂ ಶಿವನ ಬಗ್ಗೆ ಅಷ್ಟು ಗೊತ್ತಿರೋದಿಲ್ಲ, ಸಣ್ಣದಾಗಿ ಎಲ್ಲೋ ಒಂಚೂರು ಗೊತ್ತಿರುತ್ತೆ ಹೊರತು ಕಂಪ್ಲೀಟ್ ಆಗಿ ಗೊತ್ತಿರೋದಿಲ್ಲ. ಆಗ ವಿಷ್ಣು ಕಂಪ್ಲೀಟ್ ಆಗಿ ಹೇಳಿ ಅವಳ ಮನಸ್ಸಲ್ಲಿ ಪ್ರೀತಿಯ ಬೀಜ ಬಿತ್ತಾನೆ. ಇನ್ನು ಅವ್ನ ಕೆಲಸ ಮುಗಿತಾ ಅಂದ್ಬಿಟ್ಟು ಹೊರಡ್ತಾನೆ ಅಲ್ಲಿಂದ. ಪಾರ್ವತಿಗೆ ಎಲ್ಲೋ ಒಂದ್ ಕಡೆ ಆ ಪ್ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಶಿವ ಹೇಗಿರ್ತಾನೆ, ಹೇಗಿರ್ಬೋದು, ಒಂದ್ಸಲ ನೋಡ್ಬೇಕಲ್ಲ ಅಂತ ಆಸೆ ಬಾಳ ಆಗುತ್ತೆ. ಪಾರ್ವತಿ ಏನ್ ಮಾಡ್ತಾಳೆ, ಶಿವನನ್ನ ಒಲಿಸ್ಕೊಳ್ಬೇಕು, ತನ್ನ ಗಂಡನಾಗಿ ಪಡ್ಕೊಳ್ಬೇಕಂದ್ಬಿಟ್ಟು ತಪಸ್ಸಿಗೆ ಕೂತ್ಕೊಳ್ತಾಳೆ. ಸಾಕಷ್ಟು ವರ್ಷಗಳು ತಪಸ್ ಮಾಡ್ತಾಳೆ. ಆಗ ಶಿವ ಮನಸ್ಸು ಹೊತ್ತು ಅವಳನ್ನ ಮೆಚ್ಚಿ ಮದುವೆ ಆಗ್ತಾನೆ. ಇದು ಎರಡನೇ ಕತೆ. ಮಹಾಶಿವರಾತ್ರಿಗೆ ಇದು ಕೂಡ ಒಂದು ಅಂಗ. ಇನ್ನು ಮೂರನೇ ಕತೆ ಏನು ಅಂದ್ರೆ, ದೇವತೆಗಳು ತಮ್ಮ ಶಕ್ತಿಗಳನ್ನೆಲ್ಲ ಕಳ್ಕೊಂಡಾಗ ರಾಕ್ಷಸರ ಜೊತೆ ಸೇರಿ ಒಂದು ಸಮುದ್ರ ಮಂಥನ ಮಾಡ್ತಾರೆ. ಸಮುದ್ರ ಮಂಥನ ಮಾಡಿದಾಗ ಬಹಳಷ್ಟು ರತ್ನಗಳು ಬರುತ್ತೆ. ಆದ್ರೆ ಅದಕ್ಕೂ ಮುಂಚೆ ಹಾಲ ಅಂತ ಒಂದು ವಿಷ ಬರುತ್ತೆ. ಆ ವಿಷ ಸುತ್ತ ಹರಡುತ್ತೆ. ಆ ವಿಷದಿಂದ ಎಲ್ಲರೂ ಸಾಯಕ್ ಶುರು ಮಾಡ್ತಾರೆ. ಅವಾಗ ಮಹಾದೇವನ ನೆನೆಸ್ಕೊಳ್ತಾರೆ. ಕೊನೆಗೆ ಮಹಾದೇವ ಬಂದು ಅಷ್ಟು ವಿಷನ ಕುಡಿತಾನೆ. ತನ್ನ ಗಂಡನಿಗೆ ಎಫೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಪಾರ್ವತಿ ಏನ್ ಮಾಡ್ತಾಳೆ, ಕತ್ತಿಡ್ಕೊಳ್ತಾಳೆ. ಕೊನೆಗೆ ಅದು ಕತ್ತಲ್ಲೇ ಕುತ್ಕೊಂಡ್ಬಿಡುತ್ತೆ. ಆವಾಗ ಅವನ ಕತ್ತು ನೀಲಿ ಆಗುತ್ತೆ. ಅದರಿಂದ ನೀಲಕಂಠ ಅಂತ ಹೆಸರು ಬರುತ್ತೆ. ಇದು ಮೂರನೇ ಕತೆ. ನಾನಿಲ್ಲಿ 2-3 ಕತೆ ಇದೆಯಲ್ಲ, ಈ 3 ಕತೆಯನ್ನು ನಾನು ಸಣ್ಣದಾಗಿ ಹೇಳಿದ್ದೀನಿ, ಪೂರ್ತಿ ಎಲಾಬ್ರೇಟ್ ಮಾಡಿಲ್ಲ. ನಿಮಗೆ ಈ 3 ಮೇಲೆ ಕತೆ ಬೇಕು ಅಂದ್ರೆ ಕಮೆಂಟ್ ಮಾಡಿ, ನಾನು ಕಂಪ್ಲೀಟ್ ಆಗಿ ವಿಡಿಯೋ ಮಾಡ್ತೀನಿ ಇದ್ರ ಮೇಲೆ. ಇನ್ನು ನೋಡಿದ್ರಲ್ಲ ಗೈಸ್, ಮಹಾಶಿವರಾತ್ರಿ ಸ್ಪೆಷಾಲಿಟಿ ಏನು, ಯಾಕೆ ಮಹಾಶಿವರಾತ್ರಿ ಆಚರಿಸ್ತಾರೆ ಅಂತ. ಇನ್ನು ಫಾಸ್ಟಿಂಗ್ ಯಾಕೆ ಮಾಡ್ತಾರೆ? ಫಾಸ್ಟಿಂಗ್ ಮಾಡಿದ್ರೆ ಬಾಡಿ ಪ್ಯೂರಿಫೈ ಆಗುತ್ತೆ. ನಮ್ಮ ಒಳಗಡೆ ಇರುವಂಥ ಅಹಂಕಾರ ಇದೆಯಲ್ಲ, ಅದು ಕಡಿಮೆ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ಅಹಂಕಾರ, ಮದ, ಮತ್ಸರ್ಯ ಅಂತ ತುಂಬಿರುತ್ತಲ್ಲ, ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ನಮ್ಮ ಮುಖ್ಯವಾಗಿ ಪಂಚ ಇಂದ್ರಿಯಗಳಿರ್ತಲ್ಲ, ಅದು ಕಂಟ್ರೋಲ್ಗೆ ಬರುತ್ತೆ. ಇದು ಫಾಸ್ಟಿಂಗ್ ಬೆನಿಫಿಟ್ಸ್. ಇನ್ನು ಜಾಗರಣೆ ಯಾಕೆ ಮಾಡ್ತಾರೆ? ಸುಮ್ಮನೆ ಜಾಗರಣೆ ಅಂದ್ರೆ ಕೆಲವೆಲ್ಲ ಏನ್ ಮಾಡ್ತಾರೆ, ಸುತ್ತಾಡ್ತಾರೆ, ಓಡಾಡ್ತಾರೆ, ಮಾತಾಡ್ಕೊಂಡು ಕೂತ್ಕೊಳ್ತಾರೆ. ಅದಲ್ಲ ಜಾಗರಣೆ ಮಾಡ್ಕೊಂಡು ಮೆಡಿಟೇಷನ್ ಮಾಡ್ತಾರಲ್ಲ, ದೇವಸ್ಥಾನದಲ್ಲಿ ಕೂತ್ಕೊಂಡು ಶಿವನಲ್ಲಿ ತಲ್ಲೀನ ಆಗ್ತಾರಲ್ಲ, ಅದು ನಿಜವಾದ ಜಾಗರಣೆ. ನಾವು ಯಾವಾಗ ಮೆಡಿಟೇಷನ್ ಮಾಡಿಕೊಂಡು ಶಿವನ ನೆನೆಸ್ತಾ ಇರ್ತೀವಲ್ಲ, ಆಗ ಶಿವ ತಮ್ಮ ಒಳಗಡೆ ಇದ್ದಾನೆ ಅನ್ನೋ ಪ್ರೆಸೆನ್ಸ್ ನಮಗೆ ಫೀಲ್ ಆಗುತ್ತೆ. ಶಿವಶಕ್ತಿ ಮಿಲನ ಅಂತಲ್ಲ, ಆ ಶಿವ ಶಕ್ತಿನ ಕರ್ಕೊಂಡು ನಮ್ಮ ಜೊತೆ ಮಿಲನ ಆಗ್ತಾನೆ. ನಮ್ಮ ಒಳಗಡೆ ಇದ್ದಾನೆ ಅನ್ನೋ ಥರ ಫೀಲ್ ಮಾಡಿಸ್ತಾನೆ. ನಮ್ಮ ಒಳಗಡೆ ಒಂದು ಶಕ್ತಿ ಇದೆ, ಆ ಶಕ್ತಿನ ಆಚೆ ತರಿಸ್ತಾನೆ. ಅದರಿಂದ ಜಾಗರಣೆ ಮಾಡ್ತಾರೆ. ಸೊ ನೋಡೋದಲ್ಲ ಗೈಸ್, ಇದು ಮಹಾಶಿವರಾತ್ರಿ ಸ್ಪೆಷಾಲಿಟಿ ಏನು, ಆಮೇಲೆ ಫಾಸ್ಟಿಂಗ್ ಯಾಕೆ ಮಾಡಬೇಕು, ಜಾಗರಣೆ ಯಾಕೆ ಮಾಡಬೇಕು ಅಂತ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊರಡೋಕ್ಕಿಂತ ಮುಂಚೆ ಒಂದು ಮಾತು, ಈ ಮಹಾಶಿವರಾತ್ರಿ ದಿನ ನಿಮಗೆಲ್ಲ ಒಳ್ಳೇದಾಗಲಿ. ಅದ್ರ ಜೊತೆಗೆ ನೀವು ಕೂಡ ಒಂದು ಪ್ರತಿಜ್ಞೆ ಮಾಡ್ಕೊಳ್ಳಿ, ನನ್ನ ಮೈಂಡ್ನ ನಾನು ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಜೊತೆಗೆ ಏನೇ ಬಂದರೂ ಫೇಸ್ ಮಾಡಕ್ಕೆ ರೆಡಿ ಇದ್ದೀನಿ. ಕಷ್ಟ ಅಂತ ಬಂದಾಗ ಜನಗಳ ಜೊತೆ ಇರ್ತೀನಿ. ನನ್ನನ್ನು ನಾನು ಡೆವಲಪ್ ಮಾಡ್ಕೊಳ್ತೀನಿ, ಸಕ್ಸಸ್ ಕಡೆ ಮೂವ್ ಆಗ್ತೀನಿ. ಅನ್ನೋದನ್ನ ಪ್ರತಿಜ್ಞೆ ಮಾಡ್ಕೊಳ್ಳಿ. ಯಾಕೆಂದರೆ ಶಿವ
ಬೋಳೆ ಶಂಕರ ಕೇಳಿದ್ದನ್ನ ತಥಾಸ್ತು ಅಂತಾನೆ. ಹೀಗೆ ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಓಂ ನಮಃ ಶಿವಾಯ.